ಮೈಸೂರು ಜಿಲ್ಲೆಯ ನಂಜನಗೂಡು ನಗರದಲ್ಲಿ ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ನಂಜುಂಡೇಶ್ವರ ದೇವಸ್ಥಾನದ ಗೌತಮ ಪಂಚ ರಥೋತ್ಸವ ಇಂದು ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಈ ಐತಿಹಾಸಿಕ ಉತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ನಂಜುಂಡೇಶ್ವರನ ರಥವನ್ನ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಬೆಳಗ್ಗೆ ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಕಾರ್ಯಗಳು ನೆರವೇರಿದವು. ಶುಭ ಮುಹೂರ್ತದಲ್ಲಿ ಬೆಳಗ್ಗೆ 5ರಿಂದ 5:40 ನಂಜುಂಡೇಶ್ವರನ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಸ್ಥಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ದೊರಕಿತು. (92 ಅಡಿ ಎತ್ತರ ಮತ್ತು 200 ಟನ್ಗೂ ಅಧಿಕ ತೂಕದ ಈ ಭವ್ಯ ರಥವು ದೇವಸ್ಥಾನದ ಗೋಪುರದ ಎತ್ತರಕ್ಕೆ ಸಮಾನವಾಗಿದೆ. 100 ಮೀಟರ್ ಉದ್ದದ ಹಗ್ಗದ ಸಹಾಯದಿಂದ ಭಕ್ತರು ರಥವನ್ನ 1.5 ಕಿಲೋಮೀಟರ್ ದೂರದ ರಥಬೀದಿಯಲ್ಲಿ ಎಳೆದರು. ರಸ್ತೆಯ ಉದ್ದಕ್ಕೂ ಸಾವಿರಾರು ಭಕ್ತರು ನೆರೆದು ಕಷ್ಟ ಪರಿಹಾರಕ್ಕಾಗಿ ಹಣ್ಣು ಮತ್ತು ಜವನ ಎಸೆಯುತ್ತಾ ಪ್ರಾರ್ಥಿಸಿದರು. ನಂಜುಂಡೇಶ್ವರನ ರಥದೊಂದಿಗೆ ಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ರಥಗಳು ಸಾಗಿದವು. ಈ ಪಂಚರಥಗಳ ದರ್ಶನವನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಉತ್ಸವದ ಸುಗಮ ನಿರ್ವಹಣೆಗಾಗಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಕುಡಿಯುವ ನೀರಿನ ವ್ಯವಸ್ಥೆಯೊಂದಿಗೆ ಯಾವುದೇ ಅವಘಡ ತಪ್ಪಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಈ ಅದ್ದೂರಿ ರಥೋತ್ಸವ ನಂಜನಗೂಡಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಮತ್ತೊಮ್ಮೆ ಪ್ರತಿಬಿಂಬಿಸಿತು.